ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ವಿ ಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇನ್ನೂ ಒಂದು ಥರ್ಡ್ ರೌಂಡ್ ಆದರೆ ಕಂಡಕ್ಟ್ ಮಾಡ್ತಾರಾ ಇಲ್ವಾ ಅಂತ ಕೇಳ್ತಾನೆ ಇದ್ರು. ಅದ್ರ ಬಗ್ಗೆ ಆದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಸೀಟ್ನೆಲ್ಲ ಸರೆಂಡರ್ ಮಾಡ್ತಿರೋದ್ರಿಂದ ನೀವು ಯಾರಾದರೂ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕಾದ್ರೂ ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿ. ಥರ್ಡ್ ರೌಂಡು ಇದ್ದರೆ ನಿಮಗೆ 5,000 ಆದರೆ ಕಟ್ ಮಾಡಿಕೊಂಡು ಅಮೌಂಟ್ ಆದರೆ ಬರುತ್ತೆ ಅಂತ ಹೇಳ್ತಿದ್ದೆ. ಆದರೆ ಕನ್ಫರ್ಮ್ ಆಗಿ ಇಷ್ಟೇ ಸೀಟ್ಸ್ ಉಳಿಯುತ್ತೆ, ಥರ್ಡ್ ರೌಂಡ್ ಆದರೆ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ಅವರು ಅಪ್ಡೇಟ್ ಆದರೆ ಕೊಟ್ಟಿರಲಿಲ್ಲ. ಈಗ ಅಫಿಷಿಯಲ್ ಆಗಿ ನಿಮಗೆ KE ವೆಬ್ಸೈಟಲ್ಲೇ PGCETಯಲ್ಲೇ ಥರ್ಡ್ ರೌಂಡ್ನ ಕಂಡಕ್ಟ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಾ, ಯಾವ ರೀತಿ ಆದರೆ ಪ್ರೊಸೆಸ್ ಕಂಡಕ್ಟ್ ಆಗುತ್ತೆ, ಅದರದ್ದು ಟೈಮ್ ಟೇಬಲ್ ಏನು ಅಂತ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸು, ಹಾಗೆ ಸ್ಕಾಲರ್ಶಿಪ್ಪು, ಹಾಸ್ಟೆಲ್ ರಿಲೇಟೆಡ್ಡು, ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಈ ಇನ್ಫಾರ್ಮೇಷನ್ನ ನಿಮ್ಮ ಸ್ನೇಹಿತರಿಗೂ ಯಾರಿಗಾದರೂ ಯೂಸ್ ಆಗೋಂಗಿದ್ರೆ ಶೇರ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನಾನು ಈ ಹಿಂದೆನೂ ಒಂದು ಕಂಪ್ಲೀಟು ಥರ್ಡ್ ರೌಂಡ್ ಬಗ್ಗೆ ಆದರೆ ಇನ್ಸ್ಟ್ರಕ್ಷನ್ಸು ಸಮೇತ ಹಾಗೆ ಎಲಿಜಿಬಿಲಿಟಿ ಸಮೇತ ಡೀಟೇಲ್ಡು ವಿಡಿಯೋ ಆದರೆ ಪಬ್ಲಿಷ್ ಮಾಡಿದ್ದೆ. ಅದನ್ನು ಸುಮಾರು ವಿದ್ಯಾರ್ಥಿಗಳಾದರೆ ನೋಡಿದಾರೆ. ಆದರೆ ಕನ್ಫರ್ಮೇಷನ್ ಆದರೆ ಇರಲಿಲ್ಲ. ಈಗ ಕನ್ಫರ್ಮ್ ಆಗಿ ಫೈನಲ್ ರೌಂಡು, ಒಂದು ಥರ್ಡ್ ರೌಂಡ್ ಆದರೆ ಇದೇ ಫೈನಲ್ ರೌಂಡು. ನಿಮಗೆ ಮತ್ತೆ ಯಾವುದೇ ರೀತಿ ರೌಂಡ್ಸ್ ಆದರೆ ಕಂಡಕ್ಟ್ ಮಾಡಲ್ಲ. ಇದಕ್ಕಾದರೆ ಟೈಮ್ ಟೇಬಲ್ ಆದರೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೀವು ಆದರೆ ಗಮನಿಸ್ಬೋದು. ಈಗಾಗಲೇ ಯಾರಾದರೆ ಒಂದು ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ನ ಪಡ್ಕೊಂಡಿರ್ತೀರ ಅಂಥ ವಿದ್ಯಾರ್ಥಿಗಳು ಯಾರೇ ಆಗಿರಲಿ, ಆ ವಿದ್ಯಾರ್ಥಿಗಳು ನೀವು ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂತ ಯಾರಾದರೂ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರು, ಸೀಟ್ನ ಸರೆಂಡರ್ ಮಾಡಿದರು, ಸೀಟ್ನ ಕ್ಯಾನ್ಸಲೇಷನ್ ಫಸ್ಟ್ ರೌಂಡಲ್ಲಿ ಆಗಿರ್ಬೋದು, ಸೆಕೆಂಡ್ ರೌಂಡಲ್ಲಿ ಆಗಿದ್ರು, ನೀವು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ರು, ನೀವು ಈ ರೌಂಡಲ್ಲಾದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕಾಲಾವಕಾಶ ಆದರೆ ಕೊಟ್ಟಿರಲ್ಲ. ಇಲ್ಲಿ ನೋಡ್ಬೋದು, ನಾನು ಈ ಹಿಂದೆನೂ ಇದ್ರ ಬಗ್ಗೆ ಎಲಿಜಿಬಿಲಿಟಿ ಬಗ್ಗೆ ಹತ್ರ ತಿಳಿಸ್ಕೊಟ್ಟಿದ್ದೆ. ಈಗ ಮತ್ತೇನು ಹೊಸದಾಗಿ ಹೇಳಿದ್ದಾರೆ ನೋಡ್ಬೋದು. ಹಿಂದಿನ ಸುತ್ತುಗಳಲ್ಲಿ ಸೀಟು ಹಂಚಿಕೆಯಾಗಿ ಸೀಟನ್ನು ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ಸಹ ಈ ಸುತ್ತಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ. ಅಂದರೆ ನೀವು ಯಾರೇ ಕ್ಯಾನ್ಸಲೇಷನ್ ಮಾಡ್ಕೋತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳು ನೀವು ಥರ್ಡ್ ರೌಂಡ್ಗಾದರೆ ಎಲಿಜಿಬಿಲಿಟಿ ಆದರೆ ಇರೋದಿಲ್ಲ. ಇದ್ರದ್ದು ಫ್ರೆಶ್ ಆಗಿ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಈಗಾಗಲೇ ಹಿಂದಿನ ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದೆಲ್ಲ ನಡೆಯಲ್ಲ. ಈಗ ಮತ್ತೆ ಒಂದು ನಿಮಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಆದರೆ ಓಪನ್ ಆಗುತ್ತೆ. ಆಗ ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಹಂಚಿಕೆ ಆಗಿರೋಲ್ಲ ಅಂಥ ವಿದ್ಯಾರ್ಥಿಗಳು ಒಂದು ಆಪ್ಷನ್ ಎಂಟ್ರಿನ ಫಸ್ಟ್ ಟೈಮು ಮತ್ತು ಫ್ರೆಶ್ ಆಗಿ ಎಲ್ಲ ಕಾಲೇಜಸ್ನಾದರೆ ಹ್ಯಾಡ್ ಆದರೆ ಮಾಡಬೇಕಾಗುತ್ತೆ. ಹಾಗೆ ಇನ್ನೂ ಯಾರಾದರೂ ಒಂದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಮತ್ತೆ ಒಂದು ನಾಳೆವರೆಗೂ ಆದರೆ ಕಾಲಾವಕಾಶ ಆದರೆ ಕೊಟ್ಟಿದ್ದಾರೆ. 11/12/2024 ಅಂದರೆ ಟಿಲ್ 11th 4 PM ತನಕ ಆದರೆ ನಿಮಗೆ ಆನ್ಲೈನಲ್ಲಿ ಸೀಟ್ ಕ್ಯಾನ್ಸಲೇಷನ್ ಲಿಂಕ್ ಆದರೆ ಎನೇಬಲ್ ಆಗಿರುತ್ತೆ. ಅದಾದ ನಂತರ ನಿಮಗೆ ಯಾವುದೇ ರೀತಿ ಫರ್ದರ್ ಎಕ್ಸ್ಟೆನ್ಷನ್ನು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನೀವು ಯಾರೆಲ್ಲ ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋತೀರೋ ಅಂಥ ವಿದ್ಯಾರ್ಥಿಗಳಿಗೆ 5,000 ಒಂದು ಪೆನಾಲ್ಟಿ ಅಮೌಂಟ್ನ ಕಟ್ ಮಾಡಿಕೊಂಡು ಇನ್ನು ಉಳಿದಿದ್ದ ಅಮೌಂಟ್ ಆದರೆ ನಿಮ್ಮ ಏನಾದರೆ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀರ ಆ ಬ್ಯಾಂಕ್ ಖಾತೆಗಾದರೆ ವರ್ಗಾವಣೆ ಆದರೆ ಮಾಡ್ತಾರೆ, ಟ್ರಾನ್ಸ್ಫರ್ ಆದರೆ ಮಾಡ್ತಾರೆ. ಅಷ್ಟರೊಳಗಡೆ ಆದರೆ ನೀವು ಒಂದು ಸೀಟ್ ಕ್ಯಾನ್ಸಲೇಷನ್ ಆದರೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ ನಮಗೆ ಆಬ್ಜೆಕ್ಟ್ ರೆಫರೆನ್ಸ್ ನಾಟ್ ಫೌಂಡ್ ಅಂತ ಈ ರೀತಿ ಒಂದು ಆನ್ಲೈನ್ ಸೀಟ್ ಕ್ಯಾನ್ಸಲೇಷನ್ ಪೋರ್ಟಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆನ್ಲೈನ್ ಸೀಟ್ ಕ್ಯಾನ್ಸಲೇಷನ್ ಪೋರ್ಟಲ್ಲು ನಾನು ಓಪನ್ ಮಾಡಿ ನೋಡಿದೆ, ವರ್ಕ್ ಆಗ್ತಿದೆ. ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡ್ತಿರೋ PGCET ನಂಬರ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ನೀವು ಯಾವುದೋ ಅಪ್ಲಿಕೇಶನ್ ನಂಬರು ಬೇರೆ ಯಾವುದಾದ್ರೂ ಡೀಟೇಲ್ಸು ರಾಂಗಾಗಿ ಎಂಟರ್ ಮಾಡಿರ್ತೀರ, ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡಿರೋ PGCET ನಂಬರು ಡೀಟೇಲ್ಸ್ ಆದರೆ ಯೂಸ್ ಮಾಡಿ. ನೀವು ಅದರ ಲಾಗಿನ್ ಆದರೆ ನಿಮಗೆ ಲಾಗಿನ್ ಆದರೆ ಆಗುತ್ತೆ. ಈಗಾಗಲೇ ಯಾರಾದರೂ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವರಾದರೆ ಕಾಮೆಂಟ್ಸ್ ಯಾರಾದರೂ ಕೇಳಿದರೆ ಡೌಟ್ಸ್ನಾದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಥರ್ಡ್ ರೌಂಡ್ದು ಶೆಡ್ಯೂಲು ಹಾಗೆ ಇನ್ಸ್ಟ್ರಕ್ಷನ್ಸ್ ನೋಡೋದಾದರೆ, ಪಬ್ಲಿಕೇಶನ್ ಆಫ್ ಸೀಟ್ ಮ್ಯಾಟ್ರಿಕ್ಸು ನಾ ಹಿಂದೆನೂ ಹೇಳಿದಾಗೆ ನಿಮಗೆ ಮತ್ತೆ ಒಂದು ಫ್ರೆಶ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಯಾವ್ಯಾವ ಸೀಟ್ಸು ಒಂದು ಯಾರೆಲ್ಲ ಸೀಟ್ನ ಸರೆಂಡರ್ ಮಾಡಿದಾರೋ ಇಲ್ಲಿ ನೋಡ್ಬೋದು.
ಈಗಾಗಲೇ ಯಾರಾದರೂ ಒಂದು ಸೀಟ್ನ ಸರೆಂಡರ್ ಮಾಡಿರೋರು, ಕ್ಯಾನ್ಸಲ್ ಮಾಡ್ಕೊಂಡಿರೋರು, ಹಾಗೆ ಏನಾದರೂ ಸೀಟ್ಸು ಉಳಿದಿದ್ದರೆ, ಹಾಗೆ ಹೊಸದಾಗಿ ಯಾವುದಾದ್ರೂ ಕಾಲೇಜಸ್ಸಲ್ಲಿ ಸೀಟ್ನ ಆ್ಯಡ್ ಆಗಿದ್ದರೆ ಅಂಥ ಸೀಟ್ಸ್ ಎಲ್ಲ ಸೇರಿ ಒಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಮತ್ತೆ ಪಬ್ಲಿಷ್ ಆದರೆ ಮಾಡ್ತಾರೆ. ಅದಕ್ಕೆ 12/12/2024 ಆಫ್ಟರ್ 11 AM ಅಂದರೆ 12ನೇ ತಾರೀಕು ನಾಳಿದ್ದಾದರೆ ನಿಮಗೆ 11 AM ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆದರೆ ಪಬ್ಲಿಷ್ ಆಗುತ್ತೆ. ಇದಾದ ನಂತರ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕಾದರೆ ನಿಮಗೆ ಫ್ರಮ್ 11 AM on 12/12/2024 to 14/12/2024 ಅಪ್ ಟು 11 AM. ಒಂದು 2 ಡೇಸ್ ಆದರೆ 12ನೇ ತಾರೀಕಿಂದ 14ನೇ ತಾರೀಕುವರೆಗೂ ಆದರೆ 2 ಡೇಸ್ ಟೈಮ್ ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಆದರೆ ನೀವು ಒಂದು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ಪಬ್ಲಿಕೇಶನ್ ಆಫ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 14/12/2024 ಅದೇ ದಿನ ಆಫ್ಟರ್ 6 PM ಅಂತ ಕೊಟ್ಟಿದ್ದಾರೆ. ನಿಮಗೆ 6 ಗಂಟೆಗೆ ರಿಲೀಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 8 PM 9 PM ಒಳಗಡೆ ಆದರೆ ನಿಮಗೆ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗುತ್ತೆ. ಇದಾದ ನಂತರ ನಿಮಗೆ ಫೈನಲ್ಲು ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 16/12/2024 ಆಫ್ಟರ್ 11 AM ಆದರೆ ನಿಮಗೆ ಫೈನಲ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ಫೈನಲ್ ರೌಂಡ್ದಾದರೆ ಪಬ್ಲಿಷ್ ಆಗುತ್ತೆ 16ನೇ ತಾರೀಕು 11 AM ಅಂತ ಹೇಳಿದ್ದಾರೆ. ಇದಾದ ನಂತರ ನಿಮಗೆ ಚಲನ್ ಡೌನ್ಲೋಡಿಂಗು ಹಾಗೆ KA ಫೀಸ್ ಪೇಮೆಂಟು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿರುತ್ತೆ ಯಾವ ರೀತಿ KA ಚಲನ್ನ ಡೌನ್ಲೋಡ್ ಮಾಡಬೇಕು, ಹಾಗೆ ಫೀಸ್ನ ಪೇಮೆಂಟ್ ಮಾಡಬೇಕು ಅಂತ. ಈ ಪ್ರೋಸೆಸ್ ಎಲ್ಲ ಆದ ನಂತರ ನಾನು ಆ ವಿಡಿಯೋಸ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಒಮ್ಮೆ ಚೆಕ್ ಮಾಡಿ. ಅದಕ್ಕೆ ನಿಮಗೆ 16/12/2024 18/12/2024 ಅಪ್ ಟು 4 PM ಆದರೆ ನಿಮಗೆ ಟೈಮ್ ಆದರೆ ಇದೆ. ಇಲ್ಲಿ 2 ದಿನ ಆದರೆ ನಿಮಗೆ ಕಾಲಾವಕಾಶ ಆದರೆ ಕೊಟ್ಟಿದ್ದಾರೆ. ನೀವು ಬೋತ್ ಆನ್ಲೈನು ಇಲ್ಲ ಆಫ್ಲೈನು ಆದರೂ ಪೇ ಮಾಡ್ಕೋಬೋದು. 2 ಡೇಸ್ ಆದರೆ ಟೈಮ್ ಕೊಟ್ಟಿದ್ದಾರೆ. ಇದಾದ ನಂತರ ನಿಮಗೆ ಸೇಮ್ ಪ್ರೊಸೀಜರು ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರು 18/12/2024 ಒಂದು ದಿನ ಆದರೆ ಟೈಮ್ ಕೊಟ್ಟಿದ್ದಾರೆ. ನೀವು ಇಮಿಡಿಯೇಟಾಗಿ ಫೀಸ್ನ ಪೇ ಮಾಡಿದ್ದಾನಂದರೆ ಒಂದು 1 hour 2 hours 3 hours ಒಳಗಡೆ ಆದರೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಅಪ್ಡೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ದಿನ ಬೇಕಾದರೂ ನೀವು ಕಾಲೇಜ್ಗಾದರೆ ರಿಪೋರ್ಟ್ ಆದರೆ ಆಗ್ಬೋದು. ಆದರೆ ಅದಕ್ಕೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದಿ ಕಾಲೇಜಸ್ ಬಂದು 19/12/2024 ಬಿಫೋರ್ 5:30 PM ಆದರೆ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಆದರೆ ನೀವು ಕಾಲೇಜಸ್ಗಾದರೆ ರಿಪೋರ್ಟ್ ಆಗ್ಬೋದು. 16th ನಿಮಗೆ ಟೈಮ್ ಇರುತ್ತೆ. ನೀವು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ಲು ಫೀಸ್ನ ಪೇ ಮಾಡಿದ ತಕ್ಷಣ ನೀವಾದರೆ ಕಾಲೇಜಸ್ಗಾದರೆ ಅವತ್ತೇ ಬೇಕಾದರೂ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡಿಕೊಂಡು ನೀವಾದರೆ ಕಾಲೇಜ್ಗಾದರೆ ರಿಪೋರ್ಟ್ ಮಾಡ್ಕೋಬೋದು. ಈಗಾಗಲೇ ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳಿಲ್ವೋ ಅಂಥ ವಿದ್ಯಾರ್ಥಿಗಳು ನಾನು ಈಗಾಗಲೇ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಕಾಲೇಜ್ಗೆ ರಿಪೋರ್ಟ್ ಆಗಬೇಕಂತ ಆ ವಿಡಿಯೋ ಆದರೆ ಮಾಡಿದ್ದೀನಿ. ಅದನ್ನಾದರೂ ಒಮ್ಮೆ ಗಮನಿಸಿ ಅಷ್ಟು ಡಾಕ್ಯುಮೆಂಟ್ಸ್ನಾದರೆ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ವೋ ಅಂಥ ವಿದ್ಯಾರ್ಥಿಗಳು ನಿಮಗೆ ನಾಳೆವರೆಗೂ ಆದರೆ ಟೈಮ್ ಇದೆ. ನಾಳೆ 4 ಗಂಟೆ ಒಳಗಡೆ ನೀವು ಸೀಟ್ನ ಯಾರಾದರೂ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ ಇನ್ನೂ ಉಳಿದಿದ್ದರೆ ಸೀಟ್ನ ಕ್ಯಾನ್ಸಲೇಷನ್ ಆದರೆ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಲಾಸ್ಟ್ ಡೇಟ್ಸ್ ಎಲ್ಲ ಮುಗಿದ ನಂತರ ಬಂದು ನಾವು ಸೀಟ್ನ ಕ್ಯಾನ್ಸಲೇಷನ್ ಮಾಡ್ಕೋಬೇಕು, ಯಾವ ರೀತಿ ಅದರ ಪ್ರೋಸೆಸ್ ಇದೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆದರೆ ಮೆಸೇಜಸ್ ಆಗಬೇಡಿ. ಈಗ ಟೈಮ್ ಆದರೆ ಕೊಟ್ಟಿದ್ದಾರೆ. ಸುಮಾರು ಒಂದು 4 days 5 days ಓಪನ್ ಇತ್ತು. ನೀವು ಈಗ ಸೆಕೆಂಡ್ ರೌಂಡು ಆಗಿರ್ಬೋದು, ಫಸ್ಟ್ ರೌಂಡ್ ಆಗಿರ್ಬೋದು, ಯಾವುದೇ ಆಗಿರಲಿ ನೀವು ಟಿಲ್ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದರೂ ಸೀಟ್ನಾದರೆ ಕ್ಯಾನ್ಸಲೇಷನ್ ಮಾಡಿಕೊಂಡು KA ಫೀಸ್ನಾದರೆ ಪಡ್ಕೋಬೋದು. ಕಾಲೇಜ್ ಫೀಸಸ್ಸು ನಾನು ಹೇಳಕ್ಕೆ ಬರಲ್ಲ, ನೀವು ಕಾಲೇಜಸ್ನೇ ಕಾಂಟ್ಯಾಕ್ಟ್ ಮಾಡಿ ರೀಫಂಡ್ ಮಾಡೋಂಗಿದ್ರೆ ನೀವು ಸೀಟ್ನ ಕ್ಯಾನ್ಸಲೇಷನ್ ಆದರೆ ಮಾಡ್ಕೋಬೋದು. ಈಗಾಗಲೇ ಅಡ್ಮಿಷನ್ ಆಗಿದ್ದರು ಅವರು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಏನಾದರೂ ತೊಗೊಂಡಿದ್ರೆ ಖಂಡಿತ ಅವರು ಫೀಸಸ್ ಆದರೆ ಪೇ ಮಾಡಿಸ್ಕೊಂಡಿರೋದು ವಾಪಸ್ ಆದರೆ ಕೊಡೋಲ್ಲ. ಒಮ್ಮೆ ನಿಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಕಾಲೇಜಲ್ಲಿ ವಿಚಾರಿಸಿ ಆನಂತರ ಬಂದು ನೀವು ಆದರೆ ಆನ್ಲೈನ್ ಸೀಟ್ನ ಕ್ಯಾನ್ಸಲೇಷನ್ ಆದರೆ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಥರ್ಡ್ ರೌಂಡ್ ಬಗ್ಗೆ ಹಾಗೆ ಏನಾದರೂ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಎಲ್ಲಾದರೆ ಸಿಗೋಣ.